ದಶರಥನೆಂಬ ನೃಪತಿಯ ಸೂನು ಸಾಮ್ರಾಜ್ಯಕ್ಕೆ ಸಲ್ಲದೆ ಕಾನನವ ಪೊಕ್ಕ ಬಲೆಯನು ಹೋಗಾಡಿ ಅತಿ ಬಲನು ಕಾನನಕ್ಕೆ ಕೊಕ್ಕ ಬಲೆಯನು ಹೋಗಾಡಿ ಅತಿ ಬಲನು ಹೀನ ವೃತ್ತಿಯ ಬಗೆಗೆ ಸಲ್ಲದ ಮಾನನಿಧಿ ನೀನವುದು ಮಾನನಿಧಿ ನೀನವುದು ಮನದನು ಮಾನವಿ ಪರಿ ತೋರುತ್ತಿದೆ ನಿನಗಾರು ಸರಿ ಎಂದ ನಿನಗಾರು ಸರಿ ಎಂದು ಇವನು ನಿನಗೆ ಸಗಾಗಿಯೇ ಇವನು ನಿನಗೆ ಸಗಾಗಿಯೇ ನೀನಿವನ ಬಲದಲ್ಲಿ ನಿನ್ನ ವೈರಿಯ ತವಿಸುವುದು ತಪ್ಪಲ್ಲದ ನಿನ್ನ ವೈರಿಯ ತವಿಸುವುದು ತಪ್ಪಲ್ಲ ಕೂಡಿದುದು ದೈವ ಇಬ್ಬರನ್ನು ಪವನದಲ್ಲಿ ಪಾವಕನ ಕೂಡಿದ ಹವನ ಸಂಘಟಿಸಿದು ಬಲರೇ ಇದು ವಿಚಿತ್ರವೋ ಇದು ವಿಚಿತ್ರವೋ ಕಾಲ ಗತಿ ಎಂದರಸ ಕೇಳೆಂದ ಇವನು ನಿನಗೆ ಸಗಾಯ
ನಿನ್ನ ಸಹಾಯಕ್ಕೆ. ನಿನ್ನ ಕತೆ ಹೇಗಾಯಿತು ಗೊತ್ತಾ? ಒಡಕು ದೋಣಿಯಲ್ಲಿ ಸಮುದ್ರ ಪ್ರಯಾಣ ಎಂಬ ರೀತಿಯಲ್ಲಿ ಆಯಿತು. ನೀನು ನನ್ನಲ್ಲಿ ಒಂದು ಮಾತನ್ನು ಹೇಳಿದ್ದರೆ ಸಾಕಿತ್ತು. ನಾನೇ ರಾವಣ ಬಳಿಗೆ ಹೋಗದೆ ನನ್ನ ಬಾಲವನ್ನು ಕಳಿಸಿ ನಿನಗೆ ನಿನ್ನ ಸೀತೆಯನ್ನು ಮರಳಿಗೊಳಿಸುತ್ತಿದ್ದೆ. ಈ ಸರವನ್ನು ಮುರಿಯವಲ್ಲೇ ತೆಗೆಯವಲ್ಲೇ ಎಷ್ಟು ಹೇಳಿದರೇನು? ಎಂತ ಕಾರ್ಯವನ್ನೆಸಗಿದೆಯಲ್ಲ ರಾಮ, ಯಾಕೆ ಹೀಗೆ ಮಾಡಿದೆ? ವನರಾದೀಪನೆ ಕೇಳನ್ನ ಮಾತಾ, ವನರಾದೀಪನೆ ಕೇಳನ್ನ ಮಾತಾ, ನೀನನ್ನ ಜರೆಯು ಏಕಿಂದ್ರ ಜಾತ, ನೀನನ್ನ ಜರೆಯು ಏಕಿಂದ್ರ ಜಾತ. ದಾನವರುಗಳ ದುಷ್ಟಾರದಲ ಅವಿದು ಚೋಣಿ ಮೋರವ ಇಳುಗುವುದಮ್ಮ ಬೆಳೆದು, ಚೋಣಿ ಮೋರವ ಇಳುಗುವುದಮ್ಮ ಬೆಳೆದು. ವಾಲಿ, ನಿನ್ನ ಜರದಾಟ ಮುಗಿಯಿತೇನೋ? ವಾನರಾಧಿಪತಿಯಾದ ನೀನು ಹೀಗೆ ಜರೆಯುವುದೇ? ಸೀತೆಯನ್ನ ಕಾಪಾಡಲು ನಿನ್ನ ಈ ರೀತಿಯ ಸಹಾಯ ನನಗೆ ಬೇಕಾಗಿಲ್ಲ. ಸೀತೆಯನ್ನ ಮಾತ ತರುವುದಲ್ಲ, ಲೋಕಕ್ಕೆ ಕಂಟಕರು ದಾನವರುಗಳು. ಅವರನ್ನು ಕೊಂದು ಲೋಕದ ಭಾರವನ್ನ ಇಳಿಸಬೇಕು. ರಾಮ, ಯಾಕೆ ಈ ರೀತಿ ಮಾಡಿದೆ? ನ್ಯಾಯವೇ ತಮ್ಮನ ಸತಿಯ ಮುಟ್ಟುವುದು, ನ್ಯಾಯವೇ ತಮ್ಮನ ಸತಿಯ ಮುಟ್ಟುವುದು, ಹೇಯ ಇದ್ದುದರಿಂದ ದೋಷ ಕಟ್ಟಿದುದು, ಹೇಯ ಇದ್ದುದರಿಂದ ದೋಷ ಕಟ್ಟಿದುದು. ಪ್ರಾಯಶ್ಚಿತಗಳಿಗೂ ಪರಮ ದೋಷಗಳಿಗೆ ಭಯಗಂಡನವೆಂಬ ನಿಜ ಮಾತಿನೊಳಗೆ ರಾಮ, ನಿನಗೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡುವ ಅರ್ಹತೆ ಇದೆ. ಆದರೆ ನಾನೇನು ತಪ್ಪು ಮಾಡಿದ್ದೇನೆ? ನೀನೇನು ತಪ್ಪು ಮಾಡಿದೆ ಎಂದು ನಿನಗೆ ಅರಿವಿಲ್ಲವೇ? ಪರರಿಗಾದ ವಿಘ್ನ ಕಂಡು ಸಂತೋಷ ಪಡುವುದೇನು? ತಮ್ಮನ ಹೆಂಡತಿಯನ್ನ ತನ್ನವಳನ್ನಾಗಿ ಇರಿಸಿಕೊಂಡಿದ್ದೀರ, ತಪ್ಪಲ್ಲವೇ? ಆದರೆ ಒಂದು ಮಾತನ್ನು ಹೇಳುತ್ತೇನೆ, ಹೇಳು. ಏನು ರಾಮ? ಮುಂದಿನ್ನು ಬದುಕಬೇಕಾಂಬಾದೆ ಹಿಂದೆ ಹಿಂದೆ ಕರೆವೆ ಬಾಣವನು ನೋಯದಂತೆ, ಒಂದೇ ಭಕ್ತಿಯುಳ್ಳ ಸತ್ಯವ ಬಿಡದೆ ಚಂದವಾಗಿರುವುದು ಇರುವರು ಕಡೆಗೆ. ವಾಲಿ, ಬದುಕಬೇಕು ಎನ್ನುವ ಆಸೆ ಲೋಕದ ಸಕಲರಿಗೂ ಇದೆ. ಆದರೆ ನಮ್ಮದು ಸಾರ್ಥಕ ಬದುಕಾಗಬೇಕೆಂದು ಬಯಸುತ್ತಾರೆ. ನೀನು ಉಬ್ಬಿರಬಹುದು, ತಾನು ಇದರಿಂದ ಸರ ಮುಂದಕ್ಕೆ ಹೋಗದಿರಲು. ಆದರೆ ನೀನು ಹಿಡಿದ ಕಾರಣ ಸರ ಮುಂದೆ ಹೋಗುವುದಲ್ಲ, ನಾನು ಅಲ್ಲಿ ನಿಲ್ಲಿಸಿದ್ದೇನೆ. ಬದುಕುವ ಆಸೆ ಇದ್ದರೆ ಕಿಚ್ಚಿತ್ತು ನೋವಾಗದಂತೆ ಹಿಂದಕ್ಕೆ ಎಳೆಯುತ್ತೇನೆ. ಆದರೆ ಮೊದಲಿನ ವಾಲಿ ಸುಗ್ರೀವರಾಗಬೇಕು. ಮಾನವನ ಹಿಂದೆ ಕರುಣವಿದ್ದರೆ ಸಾಕೋ, ಕರುಣ ಇದ್ದರೆ ಸಾಕೋ, ನಿನ್ನಯ ಪಾದ ಕರುಣ ಇದ್ದರೆ ಸಾಕೋ. ಪರಿಪೂರ್ಣವಾಗಿ ಪಾಲಿಸಿಕೊಳ್ಳಬೇಕು. ಮೂರು ದಿನದ ಈ ಸಂಸಾರ
ಬರುತ್ತದೆಯಾ? ಆದರೆ ರಾಮ, ಯಾರಿದ್ದರೇನು ಮಾಡುವುದು? ಹೆಂಡಿರೇತಕ್ಕೆ ಮಕ್ಕಳೇತಕ್ಕೆ, ಹೆಂಡಿರೇತಕ್ಕೆ ಮಕ್ಕಳೇತಕ್ಕೆ, ಬಂಡಿ ತುಂಬಿದ ದನವಿದೇತಕ್ಕೆ, ಬಂಡಿ ತುಂಬಿದ ದನವಿದೇತಕ್ಕೆ, ಮಂಡೆ ತುಂಬಿದ ಬಳಗವಿದ್ದೇನವುದೋ, ಮಂಡೆ ತುಂಬಿದ ಬಳಗವಿದ್ದೇನವುದೋ, ಯಮನವರು ಚಂಡಪಾಶದಿ ಕಟ್ಟಿಯ, ಯಮನವರು ಚಂಡಪಾಶದಿ ಕಟ್ಟಿಯ, ಕಳ್ಳನ ತೆರದಿ ಕೊಂಡು ಹೋಗಲು, ಕೊಂಡುಗೋದಂದದಿ ವೈವರು ಕಂಡು ಬಿಡಿಸುವರುಂಟೆ, ಕಂಡು ಬಿಡಿಸುವರುಂಟೆ, ಯಾರಿದ್ದೇನು ಮಾಡುವರು, ಯಾರಿದ್ದೇನು ಮಾಡುವರು, ಹೆಂಡಿರೇತಕ್ಕೆ ಮಕ್ಕಳ ಏತಕ್ಕೆ ಮಕ್ಕಳಿದ್ದರೇನು, ಕೊಂಡಿ ತುಂಬಿದ ಒಂದು ಬಳಗಗಳಿದ್ದರೇನು, ಆ ಯಮರಾಜನ ಭಟರು ಬಂದು ಕೊರಳಿಗೆ ಪಾಶ ಇಕ್ಕಿದಾಗ ತಡೆಯೋರು ಯಾರು ಇಲ್ಲ. ಇನ್ನು ನನಗೆ ಬದುಕುವ ಆಸೆ ಇಲ್ಲ ರಾಮ, ಬದುಕುವ ಆಸೆ ಇಲ್ಲ. ತಮ್ಮ ಸುಗ್ರೀವ, ಈ ಕಡೆ ಬಾ. ಅಮ್ಮ, ಈ ಕಿಷ್ಕಿಂಧೆಯ ಸಾಮ್ರಾಜ್ಯವನ್ನು ನಿನಗೆ ಇಟ್ಟಿದ್ದೇನೆ. ನನ್ನ ಮಗನಾದ ಅಂಗದನನ್ನು ನಿನ್ನ ಮಗನೆಂದು ಭಾವಿಸು. ಸತಿಯನ್ನು, ನನ್ನ ಸತಿಯ ಮಾತಿಗೆ ಮನ್ನಣೆಯನ್ನ ಕೊಡು. ನಮ್ಮ ಕುಲದ ಕೀರ್ತಿಯನ್ನು ಕಳೆಯಬೇಡ ರಾಮ. ಉರಿಯನ್ನು ತಾಳಲಾರೆ, ಈ ನೋವನ್ನು ತಾಳಲಾರೆ. ಮೋಕ್ಷ ಸಾಮ್ರಾಜ್ಯವನ್ನು ಕರುಣಿಸು, ಮೋಕ್ಷ ಸಾಮ್ರಾಜ್ಯವನ್ನು ಕರುಣಿಸು. ಹಾಗೆ ಆಗಲಿ ರಾಮ, ಹಾಗೆ ಆಗಲಿ. ಸುಗ್ರೀವ, ಉಪ್ಪು ತಿಂದವರು ನೀರು ಕುಡಿಯಲೇಬೇಕು, ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು. ಇನ್ನು ಮುಂದೆ ತಡ ಮಾಡುವುದಲ್ಲ, ಸೀತಾ ಅನ್ವೇಷಣೆ ಕಾರ್ಯದಲ್ಲಿ ಮುಂದಾಗೋಣ.